ಜೊತೆಯಲಿ ಜೊತೆಯಲಿ ಸೀನಿಯರ್ ಬನ್ರಿ ಇಲ್ಲಿ ಒಳ್ಳೆ ಮೂವಿ ಬರ್ತಿದೆ ಬಂದು ನೋಡಿ. ಬಿಡೋ ಅವಳು ಈ ಥರದ್ದೆಲ್ಲ ಎಲ್ಲಿ ನೋಡ್ತಾಳೆ. ಇಂಥದ್ದೆಲ್ಲ ನೋಡಿದ್ರೇನೆ ನೀವು ಚೆನ್ನಾಗಿ ಲೆಸನ್ ಮಾಡೋಕ್ಕಾಗೋದು ಸ್ಕೂಲಲ್ಲಿ. ಬನ್ನಿದ್ದೀವಿ. ಶೋ ಬಿಡಪ್ಪ, ಇಷ್ಟ ಇಲ್ಲದೆ ಇದ್ದವ್ರನ್ನ ಯಾಕೆ ಬಲವಂತ ಮಾಡ್ತೀಯಾ? ನಿನಗೆ ಕಂಪ್ನಿ ಕೊಡಕ್ಕೆ ನನ್ನ ಮಗ ಇದೆ ಅಂತಾನೆ. ನೋಡು, ನಾನು ನಿಮ್ಮಿಬ್ಬರಿಗೂ ಚಿಪ್ಸ್ ತಂದು ಕೊಡ್ತೀನಿ. ಅವ್ರು ಹೇಗೆಲ್ಲ ಇದಾರಲ್ವಾ? I've been working on the film. Alva? Building a library for the Kya hua? to cut. ಇದೇನ್ರಿ ಆಶ್ಚರ್ಯ, ಅವ್ರ ಮುಖನೂ ನಿಮ್ಮ ಮುಖನೂ ಒಂದೇ ತರ ಇದೆ. ಬಾಲ ಇಲ್ಲ ಅನ್ನೋದೊಂದು ಬಿಟ್ರೆ ಪಕ್ಕ ಅವ್ರ ಫ್ಯಾಮಿಲಿನ ತಪ್ಪಿಸ್ಕೊಂಡ್ ಬಂದಿರೋ ತರ ಕಾಣ್ತೀರಾ. ಅರೆ ಬದ್ಮಾಶ್, ನನ್ನನ್ನ ಏನೇನ್ ಅಂತಿದ್ಯಾ? ರೀ ಸೀನಿಯರ್, ಬೇರೆ ಲೋಕದ ಪ್ರಾಣಿ ನನ್ಗೆ ಹೊಡಿತಾ ಇದೆ, ಬನ್ರಿ ಕಾಪಾಡ್ರಿ. ರೀ ಸೀನಿಯರ್, ರೀ ಹೇಗೆಲ್ಲ ಆಡ್ಕೋತೀಯ ಅಲ್ವಾ? ನಾನು ಈ ಮೂವಿ ನೋಡಿ ಏನೇನೆಲ್ಲ ಪ್ಲಾನ್ ಮಾಡಿದ್ದೆ ಗೊತ್ತಾ? ನಾವಿಬ್ರು ರಾಕೆಟ್ ಹತ್ಕೊಂಡು ಬೇರೆ ಗ್ರಹಕ್ಕೆ ಹೋಗಿ ಅಲ್ಲಿರೋ ಏಲಿಯನ್ಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಶೂಟ್ ಮಾಡೋಣ ಅನ್ಕೊಂಡೆ. ಅಲ್ವಾ, ಒಂಥರ ಚೆನ್ನಾಗಿದೆ ನಿನ್ನ ಐಡಿಯಾ. ಎಲ್ರು ಭೂಮಿ ಮೇಲೆ ಇರೋರ ಬಗ್ಗೆ ರಿಪೋರ್ಟ್ ಮಾಡಿದ್ರೆ ನಾವಿಬ್ರು ಬೇರೆ ಲೋಕದವ್ರ ಬಗ್ಗೆ ರಿಪೋರ್ಟ್ ಮಾಡ್ತೀವಿ. ಎಷ್ಟು ಥ್ರಿಲ್ಲಿಂಗ್ ಅನಿಸ್ತಿದೆ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಎಕ್ಸೈಟಿಂಗ್ ಆಗಿದೆ. ಅಕಸ್ಮಾತ್ ಅವರು ಮ್ಯಾನಿಟರ್ ಆಗ್ಬಿಟ್ರೆ ನಮ್ಮಿಬ್ಬರನ್ನ ತಿನ್ಬಿಡ್ತಾರ. ತಿನ್ಬಿಡ್ತಾರ? ಪ್ಲೀಸ್ ಕಣೋ, ನನ್ನನ್ನು ಕಾಪಾಡು ಪ್ಲೀಸ್ ಕಣೋ. One of the things that I'm always going to take with me is the fact that I was a part of a revolution. ಏನಪ್ಪ ಇದು, ಆಗ್ಲೇ ರಾತ್ರಿ ತುಂಬಾ ಹೊತ್ತಾಗಿದೆ, ಇನ್ನು ಟಿವಿ ನೋಡ್ಕೊಂಡು ಕೂತಿದ್ದೀರಲ್ಲ, ಹೋಗಿ ಮಲ್ಕೋಬಾರ್ದಾ? ಆಂಟಿ, ಫಿಲ್ಮ್ ಸ್ವಲ್ಪ ಬಾಕಿ ಉಳ್ಕೊಂಡಿದೆ, ನೋಡಿ ಮುಗಿಸ್ಬಿಡ್ತೀನಿ. ನೀವು ಬಂದು ನೋಡಿ ಆಂಟಿ, ಫಿಲ್ಮ್ ಸಕ್ಕತ್ತಾಗಿದೆ. ನನ್ಗೇನು ಅರ್ಥ ಆಗುತ್ತೆ, ನೀವು ನೋಡಿ. ಅಭಯ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ವಿಷಯ ಆಂಟಿ? ಅಭಯ್ ಹತ್ರ ಮಾತಾಡ್ಬೇಕಮ್ಮ. ಮಾತಾಡಿ. ರೀ ಏಲಿಯನ್ ತಾಯಿ, ನಮ್ಮ ಅತ್ತಮ್ಮನವರು ನನ್ನ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಂತ. ತಾವು ಸ್ವಲ್ಪ ನಂಗೆ ಗೊತ್ತು, ನನ್ನ ಬಗ್ಗೆ ಚಾಡಿ ಹೇಳಕ್ಕೆ ಅವ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು. ಅಭಯ್, ಇವ್ರು ನಿಮ್ಮ ಅತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಕಣೋ. ಅದಕ್ಕೆ ಅವತ್ತು ಅವ್ರ ಮನೇಲಿ ಹಾಗೆಲ್ಲ ಮಾತಾಡಿದ್ದು. ನಿನ್ನ ವಿಷಯ ಅಲ್ಲಮ್ಮ, ನೀನು ಅದೇಂದ್ರೆ ಹೇಗೆ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನೀವು ಶಾಲೆಯಲ್ಲಿ ದೂರನೇ ಇದ್ದೀರಾ. ಯಾಕೆ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಆಯ್ತಾ? ಅಂಥದ್ದೇನೂ ಇಲ್ಲ ಆಂಟಿ. ನಾನು ಸೀನಿಯರ್ ಮೇಲೆ ಬೇಜಾರು ಮಾಡ್ಕೋತೀನ, ಚಾನ್ಸೇ ಇಲ್ಲ. ಆದರೂ ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಈಗಲೇ ನೋಡಿ, ಅವಳೆಲ್ಲೋ ಕೂತ್ಕೊಂಡು ಕಾಯ್ತಾ ಇರ್ತಾಳೆ, ನೀವು ನೋಡಿದ್ರೆ ಟಿ ವಿ ನೋಡ್ತಾ ಕೂತಿರ್ತೀರಾ. ಹೀಗಾದರೆ ಅದು ಕೂತ್ರ ನಿಮ್ಮ ಮಗಳೇ ಕೊಡಬೇಕು ಆಂಟಿ. ಜೊತೆಲಿದ್ದವ್ರನ್ನ ದೂರ ತಳ್ದವರು ಅವರೇ. ಅದೇನೋ ವ್ರತ ಪೂಜೆ ಅಂತ ಹೇಳಿ ಬೇರೆ ಕಡೆ ಮಲ್ಕೋತಿರೋರು ಅವರೇ. ಒಂದು ವಾರದಿಂದ ಹತ್ರಕ್ಕೆ ಸೇರ್ಸೋದ್ರಲ್ಲಿ ನೆಟ್ಟಿಗೆ ಮಾತು ಕೂಡ ಆಡಿಸ್ತಿಲ್ಲ ಆಂಟಿ. ಒಂಟಿ ಆಗ್ಬಿಟ್ಟಿದ್ದೀನಿ ಆಂಟಿ, ತುಂಬ ಬೇಜಾರಾಗ್ತಾ ಇದೆ. ಗಂಡಂಗಿಂತ ವ್ರತ ಮುಖ್ಯ ಅಂತ ನೀವು ಹೇಳ್ಕೊಟ್ರ ಆಂಟಿ? ಅಯ್ಯೋ ಇಲ್ಲಪ್ಪ, ನಾನು ಹೇಳ್ಕೊಳ್ಳಿಲ್ಲ. ಅದು ಅವ್ನು ಮಾಡ್ತಾ ಇರೋದೆಲ್ಲ ನಿಮ್ಮ ಒಳ್ಳೇದಕ್ಕೆ ಅಲ್ವಾ? ನನ್ನನ್ನೇ ದೂರ ತಳ್ಬಿಟ್ಟು ಒಳ್ಳೇದಾಗಲಿ ಅಂದರೆ ಹೆಂಗೆ ಆಂಟಿ? ನಿಜವಾಗ್ಲೂ ಬೇಜಾರಾಗ್ತಾ ಇದೆ.
ನೀವು ಹೇಳ್ತಾ ಇರೋದೆಲ್ಲ ನಿಜನೇ ಅಪ್ಪ. ನಾನು ಅವಳಿಗೆ ಹೇಳ್ತೀನಿ, ಮಾತಾಡ್ತೀನಿ. ಬೇಗ ಮಾತಾಡಿ ಆಂಟಿ, ಇಲ್ಲಾಂದ್ರೆ ನಾವಿಬ್ರು ಹಿಂಗೆ ಆಡ್ಕೊಂಡು ಎಲ್ಲಿ ದೂರ ಆಗ್ಬಿಡ್ತೀವಿ ಅಂತ ಭಯ ಶುರು ಆಗ್ತಾ ಇದೆ. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ನಾನು ಅವಳ ಹತ್ರ ಮಾತಾಡ್ತೀನಿ. ಸರಿ ಆಂಟಿ, ನಾನು ಫಿಲ್ಮ್ ನೋಡಕ್ಕೆ ಹೋಗ್ಲಾ? ಆಯಿತು. ಗುಡ್ ನೈಟ್. ಶಾಲಿ, ಏನ್ ಮಾಡ್ತಾ ಇದೀಯ? ಯಾವ ಪುರುಷಾರ್ಥಕ್ಕೆ ಈ ಪೂಜೆ? ಮತ್ತೇನಾಯ್ತಮ್ಮ? ಮತ್ತೇನಾಗ್ಬೇಕು? ಯಾರಿಗೋಸ್ಕರನೇ ವ್ರತ? ಯಾತಕ್ಕೋಸ್ಕರ ವ್ರತ? ನನ್ನ ಗಂಡನ ಸುಖಕ್ಕೋಸ್ಕರ. ಏನ್ ಸುಖಕ್ಕೋಸ್ಕರ? ಗಂಡನ ಸುಖ ಬಯಸೋಳು ಗಂಡನ ಹತ್ರ ಇರ್ಬೇಕು. ಅವ್ನಿಗೇನ್ ಬೇಕು ಏನ್ ಬೇಡ ಅಂತ ಕೇಳ್ಬೇಕು, ನಗ್ನಗ್ತಾ ಮಾತಾಡ್ಬೇಕು, ಕಷ್ಟ ಸುಖ ಹಂಚ್ಕೋಬೇಕು. ಅದನ್ ಬಿಟ್ಟು ಹೀಗೆ ಕೂತ್ಕೊಳ್ಳೋದಲ್ಲ. ಅದಕ್ಕೆ ಅಂದ್ರೆ ಏನ್ ಹೇಳಮ್ಮ? ನೀನ್ ಹೇಳೋದು, ನೀನ್ ಹೀಗೆ ಮಾಡಿದ್ರೆ ಅವ್ನು ನಿನ್ನಿಂದ ದೂರ ಆಗ್ತಾನೆ. ಆ ಹುಡುಗಿ ಕೈ ಹುಡ್ಕೊಂಡು ಊರೆಲ್ಲ ಸುತ್ತಾನೆ. ಆಮೇಲೆ ಅವರಿಬ್ರು ಹತ್ರ ಆಗ್ತಾರೆ. ಆಮೇಲೆ ನೀನ್ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಈಗಲೇ ಎಚ್ಚೆತ್ಕೋ. ಪಶ್ಚಾತ್ತಾಪ ಅಂತ ಪಡೋದು ಏನೂ ಆಗಿಲ್ಲ ಅಮ್ಮ, ಏನೂ ಆಗೋದಿಲ್ಲ. ನಾವ್ ನೆಮ್ಮದಿಯಾಗೇ ಇದ್ದೀವಿ, ನಾವ್ ನೆಮ್ಮದಿಯಾಗಿರ್ತೀವಿ. ನೀನ್ ತಲೆ ಕೆಡ್ಸ್ಕೊಂಡ್ಬೇಡ. ಏನ್ ತಲೆ ಕೆಡ್ಸ್ಕೊಳ್ಳೋದು? ಹಾಗಂತ ನೀನ್ ತಿಳ್ಕೊಂಡಿದ್ಯಾ, ಆದ್ರೆ ಅದಾಗಲ್ಲ. ಗಂಡ ಸುಖವಾಗಿರ್ಬೇಕು ಅಂತಂದ್ರೆ ನೀನು ಅವನ ಜೊತೆಲೇ ಇರ್ಬೇಕು ಕಣೆ. ಅದನ್ನ ಬಿಟ್ಟು ಗಂಡನ್ ಬಿಟ್ಟು ನನ್ನ ವ್ರತ ಮಾಡುವಂತ ಯಾವ ದೇವ್ರೇ ಹೇಳಿಲ್ಲ, ಗೊತ್ತಾಯ್ತಾ? ಈಗಲೇ ನೀನು ಅವ್ನ ರೂಮ್ಗೆ ಹೋಗು, ಅವ್ನು ಮಾತಾಡ್ಸೆ, ನಗ್ನಗ್ತಾ 4 ಮಾತಾಡೆ, ಅವ್ನು ಒಲಿಸ್ಕೊಳ್ಳೋ ಪ್ರಯತ್ನ ಮಾಡೆ. ಅದನ್ನ ಬಿಟ್ಟು ಬೇರೆ ಯಾವ ವ್ರತನೂ ಇಲ್ಲ ಕಣೆ. ಇದೇ ಕಣಮ್ಮ, ಗಂಡನ ಸುಖಕ್ಕೋಸ್ಕರ ಗಂಡನ್ನೇ ಬಿಟ್ಟು ಹೋಗೋ ವ್ರತ. ಮಾತಾಡಿ ಶಾಲಿನಿ, ಕಲ್ನಾಗ ಕೂತ್ಕೊಂಡ್ಬಿಟ್ರೆ ಹೇಗೆ ಅಲ್ವೇ? ನೀವಿಬ್ರು ಅದೆಷ್ಟು ಸಂತೋಷವಾಗಿದ್ರಿ, ಎಷ್ಟು ಚೆನ್ನಾಗಿದ್ರಿ. ಇದಕ್ಕಿದಾಗ ಏನೇ ಆಯ್ತು ನೋಡು. ನೀವಿಬ್ಬರ ಜಗಳದಲ್ಲಿ 3ನೆಯವರು ಲಾಭ ಪಡ್ಕೊಳ್ಳೋದು ಬೇಡ. ಈಗಲೇ ಎಲ್ಲ ಸರಿ ಮಾಡ್ಕೊ. ಅಮ್ಮ, ಸರಿ ಅದು ತಪ್ಪ್ಯಾದು ಅಂತ ನಾನು ಚೆನ್ನಾಗಿ ಯೋಚನೆ ಮಾಡಿದ್ದೀನಿ. ಸದ್ಯದ ಪರಿಸ್ಥಿತಿಲಿ ನಾನು ನಿಂಗೆ ಏನೂ ಹೇಳೋಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ನಿನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಿಟ್ಬಿಡಮ್ಮ ನನ್ನ, ಪ್ಲೀಸ್. ಅಲ್ವೇ ಶಾಲಿನಿ? ಅಮ್ಮ ಪ್ಲೀಸ್ ಅಮ್ಮ, ಈ ವಿಷಯದ ಬಗ್ಗೆ ನಂಗೇನೂ ಕೇಳಬೇಡ. ನೀನೇನೂ ನೋಡಿಲ್ಲ, ನಿಂಗೇನೂ ಗೊತ್ತಿಲ್ಲ ಅಂದಂಗೆ ನೀನು ಸುಮ್ಮನೆ ಇದ್ದುಬಿಡು. ಏನಾಗಬೇಕೋ ಅದಾಗತ್ತೆ. ನೀನು ಹೋಗಿ ಮಲ್ಕೋ. ಗುಡ್ ನೈಟ್. ರಂಗ, ಏನು ಇದೆಲ್ಲ? ಇವಳು ಯಾಕೋ ಹೀಗಾಡ್ತಾ ಇದ್ದಾಳೆ? ಅಭಯ್ ಚಾಂದಿನಿಗೆ ಹತ್ರ ಆಗ್ತಾ ಇರೋದಕ್ಕ ಇವಳು ಹೀಗೆ ಮಾಡ್ತಾ ಇರೋದು? ಇಲ್ಲ, ಹಾಗಾಗ್ಬಾರ್ದು. ನಾನೇ ಏನಾದರೂ ಮಾಡಬೇಕು. ನಿಮ್ಮ ಪ್ಲ್ಯಾನ್ ಏನು ಅಂತ ಗೊತ್ತಾಯ್ತು. ಪ್ಲಾನಾ? ನೀವು ಯಾವ ಉದ್ದೇಶ ಇಟ್ಕೊಂಡು ಈ ಮನೆ ಕಾಲಿಟ್ಟಿದ್ದೀರೋ ಅದು ನಡೆಯೋದಿಲ್ಲ. ನಮ್ಮ ಚಾಂದಿನಿಂದ ನಿಮ್ಮ ಮಗಳ ಜೀವನ ಹಾಳಾಗ್ತಾ ಇದೆ. ಅವಳನ್ನು ಆಚೆಗೆ ಹಾಕಬೇಕು ಅಂತ ತಾನೇ ನೀವು ಈ ಮನೆ ಕಾಲಿಟ್ಟಿರೋದು. ಅದು ಯಾವತ್ತೂ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಈ ಮನೆಯಿಂದ ಆಚೆ ಹೋಗೋದೇ ಆದರೆ ಅದು ನಿಮ್ಮ ಮಗಳೇ ಹೊರತು ನಮ್ಮ ಚಾಂದಿನಿ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹೋಗೋದಿಲ್ಲ. ಚಾಂದಿನಿ ಈ ಮನೆ ಕಾಲಿಟ್ಟ ದಿನನೇ ನಾನು ಡಿಸೈಡ್ ಮಾಡಿದ್ದಾಗಿದೆ. ಈ ಹುಡುಗಿನೇ ನನ್ನ ಮಗನಿಗೆ ತಕ್ಕನಾದ ಜೋಡಿ, ನನಗೆ ತಕ್ಕನಾದ ಸೊಸೆ ಅಂತ.
ಮನೆಗೆ ಬಂದ್ರಾ, ಮಗಳ ಜೊತೆ ಮಾತಾಡಿದ್ರಾ, ಚೆನ್ನಾಗಿ ತಿಂದ್ರಾ ಅಂತ ನಿಮ್ಮ ಪಾಡಿಗೆ ನೀವೇ ಇದ್ದರೆ ನಿಮಗೆ ಒಳ್ಳೆಯದು. ಅದು ಬಿಟ್ಟು ಬೇರೆ ವ್ಯವಹಾರಕ್ಕೆ ಕೈ ಹಾಕಿದರೆ ಚೆನ್ನಾಗಿರೋದು. ಅರ್ಥ ಆಯ್ತಾ? ಇಲ್ಲ ಕಣಲ್ಲ, ಮಗ್ನೆ ನೀನು ಆಲ್ರೆಡಿ ಇಂಡಿಯಾ ಸುತ್ಕೊಂಡು ರಿಪೋರ್ಟಿಂಗ್ ಮಾಡ್ತಿದ್ಯಾ. ನಾನಿನ್ನು ಲೋಕಲಲ್ಲೇ ಇದ್ದೀನಿ. ಇಲ್ಲ, ಇದನ್ನು ನಾವು ಮುಚ್ಚಿಟ್ಕೊಂಡಷ್ಟು ಅಪಾಯ ಅಂತೂ ಗ್ಯಾರಂಟಿ. ಈ ವಿಷಯನ ಅಭಯ ಹತ್ರ ಹೇಳಿ ಆ ಹುಡುಗಿಯಿಂದ ದೂರ ಇರು ಅಂತ ಹೇಳಬೇಕು. ಆ ಹುಡುಗಿ ಕಡೆಗೆ ಅಭಯ್ ತಿರುಗೋದ್ರಲ್ಲಿ ಇವ್ರ ಅಮ್ಮಂದೇ ಕೈವಾಡ ಇರೋದು. ನನ್ನ ಅಳಿಯ ನನ್ನ ಮಾತಿಗೆ ಬೆಲೆ ಕೊಟ್ಟೆ ಕೊಡ್ತಾನೆ. ಹೇ ಇಲ್ಲಪ್ಪ, ನಾನಿನ್ ಲೆವೆಲ್ಗೆ ರೀಚ್ ಆಗೋದು ತುಂಬ ಕಷ್ಟ. ಬಟ್ ಬಿಡಲ್ಲ, ರೀಚ್ ಆಗೇ ರೀಚ್ ಆಗಲೇಬೇಕಣ. ಇಲ್ಲ ಅಂತಂದರೆ ಇಷ್ಟೊಂದು ಕಷ್ಟಪಟ್ಟು ಈ ಫೀಲ್ಡಿಗೆ ಬಂದು ಮನೆಯವ್ರನ್ನೆಲ್ಲ ಎದುರಾಕೊಂಡಿದ್ದೀನಪ್ಪ. ನಮ್ಮ ಅಪ್ಪ ಅಂತೂ ಏನಾದರೂ ಹೊಸದು ಮಾಡೇ ಮಾಡ್ತೀನಿ. ಆ ಕಾನ್ಫಿಡೆನ್ಸ್ ನನಗಿದೆ. ಓಕೆ ಮಗ, ನೀನು ಹೇಳಿದ್ಮೇಲೆ ಅಂದರೆ ಮುಗೀತು. ಓ ಸಾಕ್, ಸುಮ್ಮನೆ ಇರಪ್ಪ. ನಾನೇ ನಿನ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಿಲ್ಲ ಕಣೋ. ಏಯ್, ಇವತ್ತು ಮೂವಿಗೆ ಹೋಗೋಣ? ಇಲ್ಲಪ್ಪ, ಈ ಮೂವೀಸ್ ಅಂದರೆ ನನಗೆ ಅಷ್ಟೇ ಕಷ್ಟ. ಅದ್ರ ಬದಲು ಶಾಪಿಂಗು ರೋಮಿಂಗು ಅಂದರೆ ಅಲ್ಲಿ ಆಲ್ವೇಸ್ ಬಿ ರೆಡಿ. ಈ ಸಲ ನಿನ್ನ ಮಡಿಕೇರಿ ಕರ್ಕೊಂಡು ಹೋಗ್ತೀನಿ. ಹಿಂಗಿರೋದು ಗೊತ್ತಾ? ಅಯ್ಯೋ ರಂಗ, ಇವರಿಬ್ರು ಒಂದೇ ಮನೇಲಿ ಇದ್ಕೊಂಡು ಇಲ್ಲಿಂದ ಇಲ್ಲಿಗೆ ಫೋನಲ್ಲಿ ಮಾತಾಡ್ಕೋತಾರ. ಏ ಛೀ, ನೀನ್ ಯಾವಾಗ ಇಷ್ಟೊಂದು ಪೋಲಿ ಅದೇ? ಮದ್ವೆ ಆಗಿದೆ ಕಣೋ ನಿನ್ಗೆ. ನೀನು ಬಾರಲ್ಲ, ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೋಬೇಡ. ಎಂತೆಂಥ ಪ್ಲೇಸ್ ಇದೆ ಗೊತ್ತಾ? ಏನು ಮದುವೆ ಆಗ್ಬಿಟ್ರೆ ನಿನ್ನ ಜೊತೆ ಸುತ್ತಾಡಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ? ನನ್ನ ಶ್ರೀಮತಿ ಅದಕ್ಕೆಲ್ಲ ಅಬ್ಜೆಕ್ಷನ್ ಮಾಡೋದೇ ಇಲ್ಲ. ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ, ನೀನು ಮೊದಲು ಬಾ. ಅಯ್ಯೋ ರಂಗ, ಇಷ್ಟೊಂದು ಮುಂದುವರೆದಿದ್ದಾರಾ ಇವರು? ಓಕೆ ಬಾಬಾ, ನೆಕ್ಸ್ಟ್ ಮಂತ್ 1 ವೀಕ್ ಫುಲ್ಲು ರಜೆ ಹಾಕ್ತೀನಿ. ನಾವಿಬ್ರೆ ಫ್ಲೈಟಲ್ಲಿ ಇಡೀ ಇಂಡಿಯಾ ಸುತ್ಕೊಂಬರೋಣ, ಓಕೆನಾ? ಅಯ್ಯೋ ಮನೆ ಹಾಳಿ, ನನ್ನ ಅಳಿಯನ ಈ ಮಟ್ಟಕ್ಕೆ ಹಾಳು ಮಾಡ್ತಾ ಇದೀಯಾ? ಬಿಡಲ್ಲ ಕಣೆ ನಿನ್ನ. ಕೊಡೆ ಇದನ್ನ. ಯಾಕ್ರಿ? ಯಾಕಂತೆ ತೆಗೆದು ಬಾರಿಸಿದ್ರೆ ನೋಡು. ನೀನು ಏನೇ ಅನ್ಕೊಂಡಿದ್ಯಾ? ನಾನು ಏನ್ ಅನ್ಕೋಬೇಕು? ನೋಡಿ, ಸರಿಯಾಗಿ ಮಾತಾಡೋದಲ್ಲ, ನಾಲ್ಕು ಬಿಡಬೇಕು. ನಿಮ್ಮ ಅಪ್ಪ ಅಮ್ಮ ಹಿಂಗೇನ ಬೆಳೆಸಿರೋದು ನಿನ್ನೆನ? ಅವ್ರ ಜೊತೆಲಿ ಬೆಳೆದಿದ್ರೆ ಅಲ್ವಾ ನೆಟ್ಟಿಗೆ ಬದುಕೋಕೆ. ಅವ್ರನ್ನ ತಿನ್ಕೊಂಡು ಲಂಗು ಲಗಾಮಿಲ್ದೆ ಬೆಳೆದಿದೆಯಲ್ಲ, ಅದಕ್ಕೆ ಹೀಗಾಡ್ತಾ ಇರೋದು. ಶಟ್ ಅಪ್ ಯು ಓಲ್ಡ್ ಲೇಡಿ. ಸುಮ್ಮನಿದ್ದೀನಂತ ಎಷ್ಟು ಮಾತಾಡೋದು? ಮಾತಾಡೋದಲ್ಲ ಕಣೆ, ಕತ್ತಿ ಹೆಚ್ಕೊಡ್ಬೇಕು ನಿನ್ನ ಅಲ್ವೇ? ನನಗೆ ಎದುರಿಗೆ ವಿಮಾನ ಹೊತ್ಕೊಂಡು ಇಂಡಿಯಾ ಎಲ್ಲ ಸುತ್ತೋಣ ಅಂತೀಯಲ್ಲ, ಎಷ್ಟು ಧೈರ್ಯ ಇರ್ಬೇಕೆ? ಬರ್ತಾ ಇರೋ ಕೋಪದಲ್ಲಿ ನೀನು ಜುಟ್ಟಿಟ್ಕೊಂಡು ಮನೆಯಿಂದ ಹೊರಗಡೆ ದಬ್ತೀನಿ, ಆಗ್ಲೇ ನನಗೆ ಸಮಾಧಾನ. ನಡಿಗೆ, ಯಾರು ಏನೂ ಹೇಳ್ಬೇಡ. ನಡಿ ನಡಿ. ಶಟ್ ಅಪ್. ಏನ್ ಶಟ್ ಅಪ್? ಹುಚ್ಚಿಡ್ತಿದ್ಯೇನ್ರಿ ನಿಮ್ಗೆ? ಯಾಕ್ರಿ ಈಗೆಲ್ಲ ಬೈತಾ ಇದ್ದೀರಾ? ಇರಿ ಮಾಡ್ತೀನಿ ನಿಮ್ಗೆ. ಅಭಯ್ ಹತ್ರ ಏನೇ ಹೇಳೋದು? ಅವಳ ಹತ್ರ ಏನಾದ್ರೂ ಹೇಳಿದ್ರೆ ನೋಡು. ನಡಿ ನಡಿ. ಬಿಡ್ರಿ ನನ್ನ ಕೈನ. ಅಭಯ್, ಏಯ್ ಅಭಯ್, ಅಭಯ್. ಓಯ್, ಏನಾಯ್ತು ನಿಂಗೆ? ನಿಮ್ಮ ಅತ್ತೆ ಸರಿ ಇಲ್ಲ ಕಣೋ. ನಾನು ಫೋನಲ್ಲಿ ಮಾತಾಡ್ತಿದ್ರೆ ಫೋನ್ ಇಸ್ಕೊಂಡು ಕಟ್ ಮಾಡ್ಬಿಟ್ರು ಗೊತ್ತಾ? ಫೋನ್ ಕಟ್ ಮಾಡಿದ್ರಾ? ಯಾಕಂటే? ಅಷ್ಟು ಸಾಲದು ಅಂತ ನನ್ನ ಬಾಯಿಗೆ ಬಂದಂಗೆ ಬೈದ್ರು. ನಾನು ಸರಿ ಇಲ್ವಂತೆ, ನನಗೆ ದಿಮಾಕ್ ಅಂತೆ, ನನ್ನನ್ನ ಮನೆ ಬಿಟ್ಟು ಆಚೆ ಹಾಕ್ತಾರಂತೆ. ಏನಂಟಿದಲ್ಲ? ಅದು ತಮಾಷೆಗೆ ತಮಾಷೆಗೆ ತಮಾಷೆಗೇನಲ್ಲ, ಸೀರಿಯಸ್ ಆಗಿ ಬೈದ್ರು. ಬೇಕಾದ್ರೆ ಪ್ರಾಮಿಸ್ ಇಟ್ ಇಲ್ಲ ಅಂತ ಹೇಳಕ್ ಹೇಳು. ನಿಜ ಹೇಳಿ ಆಂಟಿ, ನೀವು ಬೈದಿದ್ದು ನಿಜನಾ? ಅದು ಅದು
ಚಾನ್ನಿ, ಆಂಟಿ ತುಂಬ ಒಳ್ಳೆಯವರು. ಅವ್ರು ಯಾವತ್ತೂ ಈ ಥರ ಸುಮ್ಮನೆ ಮಾತಾಡ್ದವ್ರಲ್ಲ. ಏನೋ ಮಿಸ್ ಆಗಿ ಮಾತಾಡಿರ್ತಾರೆ. ದೊಡ್ಡವರಲ್ವಾ, ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಹೊರಡು ಹೊರಡು. ಹೇಳಿ ಆಂಟಿ, ಯಾಕೆ ಹಿಂಗೆ ಮಾಡಿದ್ರೆ? ಅದು ಅವಳು ಫೋನಲ್ಲಿ ಏನೋ ಕೆಟ್ಟದಾಗ ಸೊ ವಾಟ್ ಆಂಟಿ? ಅವಳು ಫೋನಲ್ಲಿ ಮಾತಾಡಿದ್ರೆ ಅವಳ ಪರ್ಸನಲ್ ವಿಷಯ, ಅದಕ್ಕೆ ನೀವು ಯಾಕೆ ತಲೆ ಹಾಕ್ತೀರಾ? ಪ್ಲೀಸ್ ಆಂಟಿ, ಅರ್ಥ ಮಾಡ್ಕೊಳ್ಳಿ. ಅವಳು ಡೆಲ್ಲಿಯಿಂದ ಇಲ್ಲಿಗೆ ಬಂದಿರೋಳು, ಅಲ್ಲಿನ ಕಲ್ಚರಲ್ಲೇ ಬೆಳೆದಿರೋಳು. ಸ್ವತಂತ್ರವಾಗಿ ಅವಳಿಗೆ ಇಷ್ಟ ಬಂದಂಗೆ ಬದುಕಬೇಕು ಅಂತ ಇಲ್ಲಿಗೆ ಬಂದಿದ್ದಾಳೆ. ಅದಕ್ಕೆ ಅಡ್ಡಿ ಮಾಡೋದಾಗ್ಲಿ ಕ್ವೆಶನ್ ಮಾಡೋಕ್ಕಾಗಲಿ ನಮ್ಗೆ ಯಾರಿಗೂ ರೈಟ್ಸ್ ಇಲ್ಲ. ಪ್ಲೀಸ್ ಆಂಟಿ, ಅವಳು ನಿಮ್ಮ ಥರನೇ ಈ ಮನೆಗೆ ಬಂದಿರೋ ಗೆಸ್ಟ್. ಇಬ್ಬರಲ್ಲಿ ಯಾರಿಗೆ ಬೇಜಾರೋದು ನನಗೆ ಹರ್ಟ್ ಆಗುತ್ತೆ. ಇನ್ನೊಂದು ಸಲ ಹಿಂಗೆ ಮಾಡಬೇಡಿ ಆಂಟಿ ಪ್ಲೀಸ್. ರಂಗ, ಯಾರೋ 3ನೇ ಹುಡುಗಿಗೋಸ್ಕರ ನನ್ನ ನಡಿಯ ನನಗೆ ಬುದ್ಧಿ ಹೇಳಿಬಿಟ್ನಲ್ಲ. ಅಂದರೆ ಅವನು ನಮ್ಮ ಕೈ ತಪ್ಪು ಹೋಗ್ತಾ ಇದ್ದಾನೆ. ಸಿಕ್ಕಿದ್ರೇನೆ ಒಂದೇ ಒಂದು ಮಾತು ಕಣೆ, ಆ ಮನುಷ್ಯ ಒಳ್ಳೆಯವನ ಅಥವಾ ಈ ಹುಡುಗಿನ ನಂಬಿಸಿ ಮೋಸ ಮಾಡಿ ಆ ಜಾತಿಗೆ ಸೇರಿದವನ ಅಂತ? ಅವನು ಒಳ್ಳೆಯವನೇ, ಆದರೂ ಮಿನಿಸ್ಟ್ರ್ ಮಗ ಅಂತ ಬೇರೆ ಹೇಳ್ತೀಯ. ನಿನಗೆ ಅವನೊಬ್ಬನೇ ಇರ್ಬೋದು, ಆದರೆ ಅವನಿಗೆ ನೀನು ಎಷ್ಟನೇವಳು ಅಂತ. ಅಕ್ಕ, ನೀನು ಒಂದೇ ಒಂದು ಮಾತು ಹೇಳ್ತೀನಿ, ಅದು ನೀನು ಅವನ ಜೊತೆ ಹೋಗಿದ್ದಲ್ಲ, ಏನೂ ತಪ್ಪು ಮಾಡಿಲ್ಲ ತಾನೇ? ಏನ್ ಹಂಗ್ ನೋಡ್ತಿದ್ಯಾ? ಕಣ್ಣು ಹಾಕಿದ್ರೆ ನಂಗೆ ಹೊಟ್ಟೆನೋ ಬರಲ್ವಾ? ಬೇಕಾ? ಮನೆಯನ್ನೆಲ್ಲ ನೀಟಾಗಿ ಗುಡಿಸ್ಬೇಕು. ಹೊರಗಡೆ ಬೆಗ್ಗಿಟ್ಟಿದೆಯಲ್ಲ ಅದ್ರ ತುಂಬ ನೀರು ತುಂಬಿಸ್ಬೇಕು. ಆಮೇಲೆ ನನ್ನ ಬಟ್ಟೆನೆಲ್ಲ ನೀಟಾಗಿ ಐರನ್ ಮಾಡ್ದು. ಕೇಳ ಹೇಳ ಮೇಲೆ ಕೂತೇ ಇದೆಯಲ್ಲ, ಹೇಳ ಹೇಳ. ಕಣ್ಣ ಹನಿಯೊಂದು
ಬೇಡ, ಎಲ್ಲ ಬಟ್ಟೆನೂ ನೀಟಾಗಿ ಐರನ್ ಮಾಡಬೇಕು. ಒಂಚೂರು ಸುಕ್ಕಿರಬಾರ್ದು. ಮಮ್ಮಲ್ಲಿ ನೀ ಕೆನ್ನಿದ್ದಂಗಿರ್ಬೇಕು. ಸುಕ್ಕೇನಾದ್ರು ಇತ್ತೋ ಐರನ್ ಬಾಕ್ಸಲ್ಲಿ ನಿನ್ನನ್ನು ಐರನ್ ಮಾಡ್ಬಿಡ್ತೀನಿ ಸರ್.